ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಹಿಂದೆ 72 ಪ್ರವಾಸಿ ಅಪರ ತಾಣಗಳನ್ನು ಗುರುತಿಸಲಾಗಿತ್ತು. ಈಗ ಸರ್ಕಾರ 2024-29ರ ಹೊಸ ನೀತಿಯ ಅಡಿ 23 ಹೊಸ ತಾಣಗಳನ್ನು ಸೇರಿಸಿ 95ಕ್ಕೆ ಏರಿಸಲಾಗಿದೆ. ಈ ಪ್ರವಾಸೋದ್ಯಮ ನೀತಿಗೆ ಸಂಬಂಧಿಸಿದ ಸರ್ಕಾರದ ಎಲ್ಲಾ ಹಳೆ ಆದೇಶಗಳು ಅನೂರ್ಜಿತವಾಗುತ್ತವೆ ಎಂದು ಸರ್ಕಾರ ತಿಳಿಸಿದೆ. ತಾಲೂಕುವಾರು ಸೇರ್ಪಡೆಗೊಂಡಿರುವ ಹೊಸ ತಾಣಗಳೊಂದಿಗೆ ಈಗಿರುವ ಒಟ್ಟು ಪಟ್ಟಿ ಹೀಗಿದ್ದು, ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮ, ಟಿಪ್ಪು ಬೇಸಿಗೆ ಅರಮನೆ, ನಂದಿ ಗ್ರಾಮದ ಭೋಗನಂದೀಶ್ವರ ದೇವಾಲಯ, ಸರ್ ಎಂ ವಿಶ್ವೇಶ್ವರಯ್ಯ ಮನೆ ಮತ್ತು ಸಮಾಧಿ, ರಂಗಸ್ಥಳ, ಬ್ರಿಟಿಷರ ಸ್ಮಾರಕ, ಕಣಿವೆ ಬಸವಣ್ಣ, ಸ್ಕಂದಗಿರಿ, ಆವಲ ಬೆಟ್ಟ, ಗೋವರ್ಧನಗಿರಿ, ಶ್ರೀನಿವಾಸ ಸಾಗರ, ಹೈದರ್ ಬೆಟ್ಟ, ಜಾಲರಿ ನರಸಿಂಹಸ್ವಾಮಿ ಬೆಟ್ಟ, ಕೇತ ಭೈರವೇಶ್ವರ ಬೆಟ್ಟ, ಹರಿಹರಪುರ ಬೆಟ್ಟ, ನಂದಿಯ ಹಜ್ರತ್ ಜಹಾಂಗೀರ್ ಶಾವಲಿ ದರ್ಗಾ, ಜಕ್ಕಲಮಡುಗು ಜಲಾಶಯ, ಸುಲಾಲಪ್ಪ ದಿನಿಯ ವೀರಾಂಜನೇಯ ಸ್ವಾಮಿ ದೇವಾಲಯ, ಈಶಾ ಫೌಂಡೇಶನ್, ಕೇತಿನಹಳ್ಳಿ ಫಾಲ್ಸ್, ಕೋಟಿ ಬೆಟ್ಟ, ಸಂಗಮೇಶ್ವರ ದೇವಾಲಯ, ಪಾಪಾಗ್ನಿ ಮಠ, ಶ್ರೀನಿವಾಸ ಸಾಗರ, ಗೌರಿಬಿದನೂರು ತಾಲೂಕಿನ ವಿದರಾಶ್ವತ್ಥ ವಟದ ಹೊಸಹಳ್ಳಿ ಕೆರೆ, ಹುಸೇನ್ ಶಾವಲಿ ದರ್ಗಾ, ಹೊಸೂರಿನ ಎಚ್ ನರಸಿಂಹಯ್ಯ ಅವರ ಹುಟ್ಟೂರು ಹಾಗೂ ಸಮಾಧಿ ಸ್ಥಳ, ಚನ್ನಸೋಮೇಶ್ವರ ಸ್ವಾಮಿ ದೇವಾಲಯ, ಎಚ್ಎನ್ ವಿಜ್ಞಾನ ಕೇಂದ್ರ, ಮೊದ್ಗಾನಕುಂಟೆಯ ಗಂಗಾ ಭಗೀರಥಿ ದೇವಾಲಯ, ಮಂಚೇನಹಳ್ಳಿ ತಾಲೂಕಿನಲ್ಲಿ ಮಹೇಶ್ವರಮ್ಮ ಕ್ಷೇತ್ರ, ದಂಡಿಗಾನಹಳ್ಳಿ ಕೆರೆ, ಕೋಡಿ ಬ್ರಹ್ಮದೇವ ಜಿನಾಲಯ, ಬ್ರಹ್ಮಗಿರಿ ಬೆಟ್ಟ, ಮಂಚೇನಹಳ್ಳಿ, ಕೊಡಗಿಕೆರೆ, ಬಾಗೇಪಲ್ಲಿ ತಾಲೂಕಿನ ಗುಮ್ಮನಾಯಕನಪಾಳ್ಯ ಕೋಟೆ, ದೇವಿಕುಂಟೆ ಕೋಟೆ, ಸ್ತಂಭ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ಆದಿನಾರಾಯಣ ಸ್ವಾಮಿ ಬೆಟ್ಟ, ಚಿತ್ರಾವತಿ ಜಲಾಶಯ, ಕಡಿತಂ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ, ಗರುಡಾದ್ರಿಧಾಗ ಹಸ್ವಾಮಿ, ಸುಂಕಲಮ್ಮ ದೇವಾಲಯ, ಮಲ್ಲಸಂದ್ರ ರಸ್ತೆಯ ಶನಿ ಮಹಾತ್ಮ ದೇವಾಲಯ, ನಿಡುಮಾಮಿಡಿ ಮಠ, ಜಡಲ ಭೈರವೇಶ್ವರ ದೇವಾಲಯ, ಹುಸೇನ್ ದಾಸರ ದರ್ಗಾ, ಜಡಮಡಗು ಜಲಪಾತ, ಚಿಂತಾಮಣಿ ತಾಲೂಕಿನ ಅಭಯ ಆಂಜನೇಯ ಸ್ವಾಮಿ ದೇವಾಲಯ ಹಾಗೂ ದರ್ಗಾ, ಮುತ್ತುರಾಯ ಸ್ವಾಮಿ ದೇವಾಲಯ, ಮುರುಗಮಲ್ಲ ಯೋಗಿನಾರಾಯಣ ಮಠ, ಅಮರನಾರಾಯಣ ದೇವಾಲಯ, ಭೀಮೇಶ್ವರ ನಕುಲೇಶ್ವರ ದೇವಾಲಯ, ಕೈವಾರ ದುರ್ಗಿಬೆಟ್ಟ, ಕೈವಾರ ತಾತಯ್ಯ ಕವಿಮಠ, ತಪೋವನ ಕೈವಾರ, ಅಂಬಾಜಿದುರ್ಗ ಕೋಟೆ, ಗಂಗಮ್ಮ ದೇವಾಲಯ, ನಾರಸಿಂಹಪೇಟೆ, ರೆಹಮನ್ ಫುಡ್ ಕೋಟಿ, ವೀರನಾರಾಯಣ ಸ್ವಾಮಿ ದೇವಾಲಯ, ಯಗವಕೋಟೆ, ಮುತ್ತೀಶ್ವರ ಬೆಟ್ಟ, ಮುರುಗಮಲ್ಲ ಬೆಟ್ಟ, ಕೈಲಾಸಗಿರಿ ಗುಹಾಂತ ದೇವಾಲಯ, ಹಜ್ರತ್ ಸೈಯದ್ ಜಲಾಲ್ ದರ್ಗಾ, ಕಾಡು ಸೇರಿ 95 ಪ್ರವಾಸಿ ತಾಣಗಳ ನಾಡು ಚಿಕ್ಕಬಳ್ಳಾಪುರ ಜಿಲ್ಲೆ ಎನಿಸಿಕೊಂಡಿದೆ. ಮಾಸಿಕ ವಾರ್ಷಿಕವಾಗಿ ಹೆಚ್ಚು ಜನರು ಭೇಟಿ ನೀಡುವ 95 ತಾಣಗಳನ್ನು ಗುರುತಿಸಿ ಅವುಗಳನ್ನು ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಮೂಲಕ ಸರ್ಕಾರಕ್ಕೆ ಕಳುಹಿಸಲಾಗಿತ್ತು. ಈ ಹಿಂದೆ ಜಿಲ್ಲೆಯಲ್ಲಿ 72 ಪ್ರವಾಸಿ ತಾಣಗಳು ಇದ್ದವು. ಇನ್ನೂ ಕೆಲವು ಪ್ರವಾಸಿ ಸ್ಥಳಗಳು ಇವೆ. ಅವುಗಳನ್ನು ಮುಂದಿನ ವರ್ಷಗಳಿಗೆ ಪಟ್ಟಿಗೆ ಸೇರಿಸಲು ಪ್ರಯತ್ನಿಸಲಾಗುವುದು ಎಂದು ಹೇಳಿದರು. ಮಲ್ಲೇಶ್ವರ ದೇವಾಲಯ, ಆಲಂಬಗಿರಿ ವೆಂಕಟರಮಣ ಸ್ವಾಮಿ ದೇವಾಲಯ, ವೀರಾಂಜನೇಯ ಸ್ವಾಮಿ ದೇವಾಲಯ, ಕನಿಕ ಪರಮೇಶ್ವರಿ ದೇವಾಲಯ, ಕೋನಕುಂಟ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ, ಗುಡಿಪಂಡೆ ತಾಲೂಕಿನ ಯಲ್ಲೋಡು ಆದಿನಾರಾಯಣ ಸ್ವಾಮಿ ಬೆಟ್ಟ, ಅಹೋಬಲ ನರಸಿಂಹಸ್ವಾಮಿ ದೇವಾಲಯ, ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ, ಅಮಾನಿ ಭೈರಸಾಗರ ಕೆರೆ, ಸುರಸತ್ಮಗಿರಿ ಬೆಟ್ಟ, ವರ್ಲಕೊಂಡ, ಚಂದ್ರನಾಥ ಬಸದಿ, ದೊಡ್ಡ ಬಸದಿ, ಸೋಮೇಶ್ವರ ದೇವಾಲಯ, ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟ, ಬ್ಯಾಟರಾಯ ಸ್ವಾಮಿ ದೇವಸ್ಥಾನ, ರಾಮಸಮುದ್ರ ಕೆರೆ, ರಾಮಲಿಂಗೇಶ್ವರ ದೇವಾಲಯ, ಒಡೆಯನ ಕೆರೆ, ಸಾತಲಮ್ಮನ ವರದಾಂಜನೇಯ ಗುಡಿಗಳನ್ನು ಪ್ರವಾಸಿ ತಾಣಗಳಾಗಿ ಗುರುತಿಸಲಾಗಿದೆ. ತಾಲೂಕುವಾರು ಪಟ್ಟಿಯ ಲೆಕ್ಕ ತೆಗೆದುಕೊಂಡರೆ ಜಿಲ್ಲೆಯ ಚಿಂತಾಮಣಿ ತಾಲೂಕು ಅತಿ ಹೆಚ್ಚು ಪ್ರವಾಸಿ ತಾಣಗಳನ್ನು ಹೊಂದಿರುವುದು ಬೆಳಕಿಗೆ ಬಂದಿದ್ರೆ, ಮಂಚೇನಹಳ್ಳಿ ತಾಲೂಕಿನಲ್ಲಿ ಕಡಿಮೆ ತಾಣಗಳು ಇರುವುದನ್ನು ಗುರುತಿಸಲಾಗಿದೆ. ಚಿಂತಾಮಣಿ ತಾಲೂಕಿನಲ್ಲಿ 24, ಚಿಕ್ಕಬಳ್ಳಾಪುರ ತಾಲೂಕು 23, ಬಾಗೇಪಲ್ಲಿ ತಾಲೂಕಿನಲ್ಲಿ 13, ಶಿಡ್ಲಘಟ್ಟ ತಾಲೂಕಿನಲ್ಲಿ 8, ಗೌರಿಬಿದನೂರು ತಾಲೂಕಿನಲ್ಲಿ 7, ಚೇಳೂರು ತಾಲೂಕಿನಲ್ಲಿ 7, ಮಂಚೇನಹಳ್ಳಿಯಲ್ಲಿ 5 ಪ್ರವಾಸಿ ತಾಣಗಳಿರುವುದಾಗಿ ಜಿಲ್ಲಾಡಳಿತ ಪಟ್ಟಿ ಮಾಡಿದೆ. ಚೇಳೂರು ತಾಲೂಕಿನ ಗಡಿಗವಾರಹಳ್ಳಿ, ತಿರುಮಲಾಪುರದ ಪ್ರಹ್ಲಾದ ಸಮೇತ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ಗಂಗಾಭವಾನಿ ದೇವಾಲಯ, ಕೊಡಿಕೊಂಡ ಗಂಗಮ್ಮ ದೇವಾಲಯ, ಭೀಮಲಿಂಗೇಶ್ವರ ಸ್ವಾಮಿ ದೇವಾಲಯ, ವೀರಭದ್ರ ಸ್ವಾಮಿ ದೇವಾಲಯ, ಆದಿ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಾಲಯವನ್ನು ಪ್ರವಾಸಿ ತಾಣಗಳಾಗಿ ಗುರುತಿಸಲಾಗಿದ್ದು, ಇಂದು ವಿಶ್ವ ಪ್ರವಾಸೋದ್ಯಮ ದಿನದ ಅಂಗವಾಗಿ ಈ ವಿಶೇಷ ವರದಿಯನ್ನು ನಿಮಗಾಗಿ ನೀಡಲಾಗಿದೆ. ಜಿಲ್ಲೆಯಲ್ಲಿ ಹೊಸದಾಗಿ ಸೇರ್ಪಡೆಗೊಂಡಿರುವ ತಾಣಗಳ ಮಾಹಿತಿ ನೀಡಿದ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕ ಯಶವಂತ್, ಒಂದೇ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿ ತಾಣಗಳು ಇದ್ರೆ ಅವುಗಳ ಅಭಿವೃದ್ಧಿಗೆ ಹೆಚ್ಚು ಅನುದಾನ ದೊರೆಯುವ ಅವಕಾಶಗಳು ಇವೆ. ಆ ಮೂಲಕ ಜಿಲ್ಲೆಯ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಉತ್ತಮ ಅವಕಾಶಗಳು ದೊರೆಯುತ್ತವೆ ಎಂದು ತಿಳಿಸಿದ್ದಾರೆ. 2025-26ನೇ ಸಾಲಿನ ಒಂದು ವೈಶಿಷ್ಟ್ಯಗಳನ್ನು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಗಮನಿಸಿದಾಗ ಈ ಹಿಂದೆ ಇದ್ದ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದ್ದ 72 ಏನು ಪ್ರವಾಸಿ ತಾಣಗಳಿದ್ದು ಅದನ್ನು 95
ಪ್ರವಾಸಿ ತಾಣಗಳಿಗೆ ಹೆಚ್ಚುವರಿಯಾಗಿ 23 ಜಾಗಗಳನ್ನು ಕರ್ನಾಟಕ ಸರ್ಕಾರ ಗುರುತಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರಿಗೆ ಭಾಳ ಹತ್ತಿರ ಇರೋದರಿಂದ ಪ್ರವಾಸಿಗರನ್ನು ಒನ್ ಡೇ ಟ್ರಿಪ್ ಮುಖಾಂತರ ಭಾಳ ಆಕರ್ಷಿಸುತ್ತೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.